ಯಮ್ಮ ಲತಕ್ಕ ನಿನ್ನ ಕೇಳ್ತಿತ್ತು ನಿಮ್ಮಮ್ಮಯ್ಯ ಐತೆನ ನಿಮ್ಮ ಅಂತಕ್ಕೆ ಬರ್ಬೇಕು ಅಂತಂದು ಹೇಳಿ ಕೇಳ್ತು. ನಾನು ಐತೆ ಮಂತ ಅಂತಂದಂದೆ ಬರ್ಬೇಕು ನಿಮ್ಮಮ್ಮ ಇಂತಕ್ಕೆ ಅಂತಂದು ಹೇಳಿ ಅಂತಿತ್ತು ಕಣಮ್ಮ. ಪಾಪ ಲತಾಮೇನ ಬಂದರೆ ನಮ್ಮಮ್ಮಯ್ಯ ಇಲ್ಲ ಎತ್ಲಾಗ ಹೋಗೈತೆ, ಯಾರ ಮತ್ತಕ್ಕೆ ಹೋಗೈತೆ, ಇಲ್ಲಾಂದರೆ ಕೂಲಿ ಹೋಗೈತೆ ಅಂತಂದೇಳಿ ಏಳು, ಐತೆ ಅಂತಂದೇಳಿ ಹೇಳ್ಬೇಡ. ನಾನು ಇವ್ರ ಮಂತಕ್ಕೆ ಗೀತಮ್ಮರ ಮಂತಕ್ಕೆ ಹೋಗ್ತೀನಿ ಹಂಗಂತಂದೇಳಿ ಹೇಳ್ಬೇಡ. ಬಂದರೆ ಯಾವಾಗ ಬರ್ತೈತೆ ಗೊತ್ತಿಲ್ಲ ಅಂತಂದೇಳಿ ಹೇಳು. ಹಂಗೆ ತಿರ್ಗ ಯಾಕಮ್ಮ ಹಂಗೆ ಹೇಳ್ಬೇಕು ಮತ್ತೆ ಹೇಳ್ಬಾರ್ದೆ. ಗೀತಾಕರ ಮಂತಕ್ಕೆ ಹೋಗೈತೆ ಅಂತಂದೇಳಿ ಹೇಳೋದು ಬ್ಯಾಡ್ವೇನು? ಯಾಕೆ ಹೇಳ್ಬಾರ್ದೇನು? ಏತಿಕ ಮುಚ್ಕೊಂಡು ಏಳು ದೋಟ ಮಾಡೋದು ಕಲ್ತ್ಕ. ಯಾಕೆ ಏನು ಅಂತಂದೇಳಿ ಪ್ರಶ್ನೆ ಮಾಡೋಕ್ಕೆ ಹೋಗ್ಬೇಡ. ನಿನಗೆ ಅವೆಲ್ಲ ಏನೂ ಗೊತ್ತಾಗೋದಿಲ್ಲ. ಸುಮ್ಮನೆ ಏಳು ದೋಟ ಕೇಳೋ ನೀನು. ಹೇಳಿದ್ದೇಳ ಅಂತಂದರೆ ಯಾಕೆ ಏನು ಅಂತಂದು ಕೇಳ್ತೀಯ. ನಮ್ಮ ಕಷ್ಟ ನಮಗೆ ಗೊತ್ತು, ನಿನಗೇನು? ಸುಮ್ಮನೆ ಹುಡುಗರಂಗೆ ಏನು ಹೇಳಿರ್ತೀವಿ ಅದನ್ನ ಹೇಳ್ಬೇಕು. ಸುಮ್ಮನೆ ತಲೆ ಪ್ರತಿಷ್ಠೆ ಮಾಡಬೇಡ ನೀನು. ಅಲ್ಲ ಕಣವತಿಮ್ಮ, ನಿಮ್ಮಮ್ಮ ಐತೇನ ಏನು ಮಾಡುತ್ತಾ? ಒಳಗೈತೇನ ಏನು ಮಾಡುತ್ತಾ? ಹೇಳಿದ್ನಲ್ಲ, ಹೇಳ್ದೇನ ನಿಮ್ಮಮ್ಮಗೆ ಲತಕ್ಕ ಕೇಳ್ತು ನಿನ್ನ ಅಂತಂದೇಳಿ ಹೇಳ್ದೇನ? ಮತ್ತೆ ಲತಕ್ಕ ನಮ್ಮಮ್ಮಯ್ಯ ಇಲ್ಲ, ಅಯ್ಯೋ ನಮ್ಮಮ್ಮಯ್ಯ ಇರಲಿಲ್ಲ ಆವಾಗ್ಲೇ ಎಲ್ಗ ಕೂಲೆ ಪಾಲೆ ಹೋಗಿರ್ಬೇಕು. ನಮ್ಮಮ್ಮಯ್ಯ ಮಂತೆ ಇಲ್ಲವು. ನಾನು ಈಗಿನ ಆ ಕಡೆಯಲ್ಲೇ ಮಾತಾಡ್ಬೇಕಾದಾಗ ನಿಮ್ಮಮ್ಮಂದು ಧ್ವನಿ ಕೇಳ್ತಿತ್ತು. ಈಗ ನೋಡಿದ್ರೆ ಇಲ್ಲ ಅಂತಂದಂತೀಯಲ್ಲ, ಇನ್ನೇಟ ಕಡೆ ಹೋತ ಎಲ್ಗೋತ ಕೂಲಿನ? ಇಲ್ಲ ಅಂತಂದು ಹೇಳ್ತೀಯ. ಈಗಿನ ನಾನು ಆ ಕಡೆಯಲ್ಲೇ ಬರ್ಬೇಕಾದಾಗ ಕೇಳಿಸ್ತಿತ್ತು ನಿಮ್ಮಮ್ಮಂದು ಧ್ವನಿ, ಗನವ ಮಾತಾಡ್ತಿತ್ತು ಪಾಪ ಅಂತಂದೇಳಿ ಇಲ್ಲ ಅಂತಂದು ಹೇಳ್ತೀಯ. ಎಲ್ಗೋತ ಹೇಳು ಸರಿಯಾಗಿ. ನಿಜಕ್ಕೂ ಗೊತ್ತಿಲ್ಲ ನನಗೆ ಲತಕ್ಕ, ಎಲ್ಲಿ ಗೊತ್ತು ಅಂತಂದೇಳಿ ನನಗೆ ಗೊತ್ತಿಲ್ಲ. ಮಿಟುಕ್ಲಾಡಿ ಈಗಿನ ಇದ್ಲು ನನ್ನ ಧ್ವನಿ ಕೇಳಿ ಎಲ್ಲನ ಎತ್ಲಾಗ ಹೋಗ್ಯಾಳೆ. ನಿನ್ಗೆ ಹೇಳೇತಾಳೆ ಹೇಳ್ಬೇಡ ಎಲ್ಗೋದೆ ಅಂತಂದೇಳಿ ಎಂಬದ. ಎಲ್ಲಿದ್ರು ಬಿಡಲ್ಲ ಬಿಡು, ಹುಡಿಕೊಂಡು ಹೋಗ್ತೀನಿ ನಾನು. ಚೀಟಿ ದುಡ್ಡು ನಾವು ಕಟ್ಟೋನೆ ಅವತ್ತು ಜಾಮೀಲಾಗಿ ನಾನು ಕೊಡ್ತೀನಿ ಕೊಡು ಅಂತಂದೇಳಿ ಕೊಡಿಸಿ. ಈಗ ನೋಡಿದರೆ ಎತ್ಲಾಗನ ತಪ್ಪಿಸ್ಕೊಂಡು ಹೋದರೆ ಅವರು ಚೀಟಿಯರು ದೇವ್ರ ಚೀಟಿ ಯಾರು ಸುಮ್ಮನೆ ಬಿಡ್ತಾರೆ, ನನ್ನ ಕಟ್ಟು ಅಂತಂದು ಅಂತಾರೆ. ಎಮ್ಗೆ ನಾನು ಈ ಗನ್ವಂತಿ ಎಂಬಳಿಗೆ ಜಾಮೀಲಾಗಿದ್ದೀನಿ ಸುಮ್ಮನೆ. ನಾನು ಬೇರೆ ಯಾರಿಗಾನ ನಾನು ಅತಿಮಕ್ಕರ್ಗೆ ಯಾರಿಗಾನ ಜಾಮೀಲಾಗಿ ತಾಂಡಿದ್ರೆ ಹಚ್ಕಟ್ಟ ಕಟ್ಟನ ಕಟ್ಟಾರು. ಈ ದೊಡ್ಡ ಗನಂದಾರಿ ಹಂಗೆ ಬಂದ್ಬಿಟ್ಲು ನನ್ನ ಜೊತೆಗೆ ಸೇರ್ಕೆಮ್ಮನ ಬಾ ಅಂತಂದೇಳಿ ಬಿಡತ್ಲಾಗ ಅಂತಂದೇಳಿ ಕೊಡಿಸಿದ್ದೀನಿ. ಈಗ ನಾಳೆಗೆ ಚೀಟಿ ಐತೆ ಕಟ್ಟಬೇಕು ಕಣಮ್ಮ ಕೊಡು ಅಂತಂದ್ರೆ ಯಾರ್ಯಾರು ಕುಟ ಹೇಳಿ ಕಳಿಸ್ತೀನಿ ಜುಮ್ಮಂಬಲ್ಲ. ನೋಡು ನಮ್ಮಮ್ಮ ಹಿಂಗಂತ ಹೇಳು ಅಂತಂದು ಇಲ್ಲ ತಕ್ಕ ಕೇಳಿಸ್ಕೊಂಡೈತೆ. ಈಗ ಎಲ್ಲಿದ್ರು ಬಿಡಲ್ಲ. ಅವಾಗ ಹೋದಾಗ ನನ್ನ ಬೈತೈತೆ ಇವನೇ ಎಲ್ಲ ಹೇಳೇನೆ ಅಂತಂದೇಳಿ. ಇಲ್ಲ ತಕ್ಕ ಸುಮ್ಕಿರಲ್ಲ ಇವಾಗ. ರಾಜಕ್ಕ ನಿಲ್ಲು, ನಾನು ನಿಮ್ಮ ಅಂತಕ್ಕೆ ಹೋಗಿದ್ದೀನಿ. ನೀನು ನೋಡಿರೆ ಕೂಗ್ದಂಗೆಲ್ಲನ ಅದೇ ಕಾಳು ತಪ್ಪಿಸ್ಕೊಂಬತ್ತೀಯ. ಆ ಹುಡ್ಗನ್ ಕೊಟ್ಟು ನೋಡಿರೆ ನಮ್ಮಮ್ಮ ಇಲ್ಲ ಎಲ್ಗೆ ಹೋಗೈತೆ ಅಂತಂದೇಳು ಅಂತಂದೇಳಿ ನಾನು ಆಸೆ ಕಡಲ್ಲಿ ಇವ್ರ ಮನೆ ತಗ ಮಾತಾಡೋದು ಧ್ವನಿ ಕೇಳಿಸ್ಕೊಂಡೆ ಬಂದುಬಿಟ್ಟಿದೆ. ನೀನು ಎಲ್ಲಿದ್ರು ಬಿಡಲ್ಲ ಬಿಡು, ತಪ್ಪಿಸ್ಕೊಂಡೋದ್ರೆ ನಾಳೆ ಚೀಟಿ ಐತೆ. ನಾನು ಎಲ್ಲಿಂದ ತಂದು ಕಟ್ಟೋಣ? ನಿನಗೆ ಜಾಮೀಲಾಗಿ ನಾನು ಚೀಟಿ ದುಡ್ಡು ಕೊಡಿಸಿದ್ದೀನಿ, ಕಟ್ಟೋದು ಬೇಡವೆ? ನಮ್ಮ ಅಂತಕ್ಕೆ ಬಂದು ಮರ್ಯಾದೆ ಕಳೀತಾರೆ, ನಾವೆಲ್ಲಿಂದ ತಂದು ಕೊಡೋಣ? ನಿನಗೆ ಜಾಮೀಲಾಗಿದ್ಕಿ ನಾನು ಕೈದ ಕಟ್ಟನೆ. ಫಸ್ಟು ದುಡ್ಡು ಬಡ್ಡಿ ಕೊಡೋದು ಕಲ್ತ್ಕ. ನಾನು ನಿನ್ನ ಕೂಕ್ಯಂಡು ಬಂದಿದ್ದೀನಿ ಬಿಡಪ್ಪ ಅಂತಂದೇಳಿ ಬತ್ತಾಳೆ ಅಂತಂದು ಅಂದರೆ ಹೇಳಿದ್ದೀನಿ ಇಂಥದ್ದೇನು ಚೀಟಿ ಐಚ್ಕಣಮ್ಮಂದು ಕಟ್ಟಬೇಕು ಕೊಡು ಅಂತಂದೇಳಿ. ಮೈಟ್ ಮಾಡ್ದಂಗೆ ಅಲ್ಲಿ ಇಲ್ಲಿ ಕಾಳು ತಪ್ಪಿಸ್ಕೊಂಡು ಹೋಗಿ ನೀನು ಎಲ್ಗೋದ್ರೆ ಬಿಡಲ್ಲ ಬಿಡು. ನಾನು ಯಾಕೆ ತಪ್ಪಿಸ್ಕೊಂಡು ಹೋಗೋನಿಲ್ಲ ತಮ್ಮ, ನಿನ್ನ ಹಿಂದೊಳ್ಳೆ ಚೆನ್ನಾಗಾಯ್ತು. ನಾನು ಯಾವಾಗ ಕೂಲಿ ಹೋಗೋಣ ಅಂತಂದೇಳಿ ಬತ್ತಿದ್ದೆ. ನನಗೆ ಹೆಂಗೆ ಗೊತ್ತು ನೀನು ಬಂದಿದ್ದೀಯ ಅಂತಂದೇಳಿ. ಕೊಡ್ತೀನಿ ಹೇಳು, ಏನು ಕೊಟ್ಟಿದ್ರೆ ಏನು? ನನಗೆ ಇವಾಗ ಇಲ್ಲಮ್ಮ ಕೊಡ್ತೀನಿ, ನಾನೇನು ಕೊಡಬಾರ್ದು ಅಂತಂದೇಳಿ ಏನೂ ಇಲ್ಲ, ಕೊಡ್ತೀನಿ. ಈಗ ಯಾರಿಗಾನ ಕೂಲಿ ಹೋಗಿ ತಂದು ಕೊಡ್ತೀನಿ. ಈಗ ಸದ್ಯಕ್ಕೆ ನೀನು ಕೊಟ್ಟು ನಿನ್ನ ಕಡೆಗೆ ನಾನು ಕೊಡ್ತೀನಿ ನಾನೆಲ್ಲನ. ಅಲ್ಲ ನಿನ್ನ ಕೇವು ಹೆಂಗೈತೆ ನೋಡು. ನಾನು ಆಲೆಯೇ ಈ ವಾರದ ಮುಂಚೆಲ್ಲ ಹೇಳಿ ಕಳಿಸಿದ್ದೀನಿ ಚೀಟಿ ಐತೆ ಕಣಮ್ಮ, ಗುರುವಾರ ಶುಕ್ರವಾರ ನೀನು ದುಡ್ಡ ತಂದು ಕೊಡು ಅಂತಂದೇಳಿ ನಿನಗೆ ಜಾಮೀಲಾಗಿ ಕೊಡ್ಸಿರೆ ನೀನು ನೋಡಿರೆ ಈ ಬದುಕು ಮಾಡ್ತೀಯ. ನಮಗೆ ನಾನು ಕಟ್ಟನೆ ನಿಂದ ಬಡ್ಡಿನೂ ದುಡ್ಡು ನಂದೂ ಕಟ್ಟಿ ನಿಂದೂ ಕಟ್ಟೋಕ್ಕೆ ನಮಗೇನಿದೆ? 5,000 ರೂಪಾಯಿ ದುಡ್ಡು ಬಡ್ಡಿನೂ ತಂದು ಕೊಟ್ಟು ಅವ್ರು ಸುಮ್ಮನೆ ಬಿಡ್ತಾರೆ, ನಾಲ್ವರು ಸೇರ್ಕೊಂಡಿರ್ತಾರೆ. ಮೊದಲೇ ದೇವ್ರ ಚೀಟಿ. ನಾನು ಹಿಂಗಂದಿದ್ರೆ ನಾನು ಕೊಡಿಸ್ತೇನೆ ಇರಲಿಲ್ಲ ನಿನಗೆ. ಅದ್ರಾಗೆ ಮಂತಕ್ಕೆ ಮಂತಗೂ ಇಲ್ಲ, ಎಲ್ಗನ ಹೋದ್ರೆ ಎಲ್ಗನೂ ಇಲ್ಲ. 5-6 ದಿನ ಹುಡುಕಿ ಬಂದೀನಿ. ಕಾಳು ತಪ್ಪಿಸ್ಕೊಂಡು ಹೋಗ್ತೀಯ ನೀನು ಎಲ್ಲೋದ್ರೂ ಬಿಡಲ್ಲ. ನಾನು ಫಸ್ಟು ಕೊಟ್ಟು ಮುಂದಕ್ಕೆ ಹೋಗೋದು ಕಲ್ತ್ಕ. ತಪ್ಪಿಸ್ಕೊಂಡು ಹೋಗೋದು ಏನೂ ಇಲ್ಲ. ನಾನು ತಗೊಂಡಿರಲಿಲ್ಲ, ನೀನು ಕೊಟ್ಟಿಸಿದ್ದ ದುಡ್ಡ ನಾನು ತಗೊಂಡಿರಲಿಲ್ಲ. 6 ಹೆಣ್ಕಮ್ಮರಿಗೆ
ಕೊಟ್ಟಿದ್ದೆ ನಾನು. ಅವ್ರನ್ನ ಕೇಳಿ ಇಸ್ಕೊಬರೋಣ ಅಂತಂದೇಳಿ ಬಾ ಹೋಗೋಣ, ಬೇಕಾರೆ ನೀನೇ ಕೇಳಿ ಇಸ್ಕೊಂಬಂತೆ ಅಲ್ಲಿ ಕೇಳಿ ಇಸ್ಕೊಂಡು ಕೊಡಿಸ್ತೀನಿ. ಅವ್ರು ಕೊಟ್ಟಿಲ್ಲದ ನಾನೇನು ಕೊಡೋಣ, ಇದ್ದಿದ್ರೆ ನಾನು ಕೊಡ್ತಿದ್ದೆ. ನಾನು ತಿಂದಿಲ್ಲ ಅದನ್ನ ತಗೊಂಡೋಗಿ ನಾನು ರೇಣುಕಮ್ಮಗೆ ಕೊಟ್ಟಿದ್ದೆ. ಅವಳು ಕೊಡ್ಸಕ್ಕೆ ಕೊಡ್ತೀನಿ ಅಂತಂದೇಳಿ ಅಂದ್ಲು. ಎಲ್ಗ ಹೋಗಿದ್ಲು ಅವತ್ತು, ನೀನು ತಗೊಂಡು ನನಗೆ ಕೊಡು, ಅವತ್ತು ಕಟ್ಟೋದಿನ ನಾನೆಲ್ಲ ಕೊಡ್ತೀನಿ ಅಂತಂದೇಳಿ ಹೇಳಿದ್ಲು. ಅದಕ್ಕೆ ತಗೊಂಡು ಕೊಡಿಸಿದ್ದೆ. ನಾನು ಬಳಸ್ಕೊಂಡಿದ್ದಿದ್ರೆ ನಾನು ಕೊಡ್ತಿದ್ದೆ, ನಾನೇನು ಬಳಸ್ಕೊಂಡಿಲ್ಲ ನನ್ನ ದುಡ್ಡು. ಏ ರಾಜಕ್ಕ, ಅವೆಲ್ಲ ಬಿಟ್ಬಿಡು ನೀನು. ನಾನು ರೇಣುಕಮ್ಮನ ಪಾಣ್ಕಮ್ಮನ ಕಂಡಿಲ್ಲ, ನಾನು ಕೊಟ್ಟಿದ್ದು ನಿನಗೆ. ನೀನು ಇವಾಗ ಇಲ್ಲದೆಲ್ಲ ಈ ದಿವಸ ಸುಮ್ಕಿದ್ದು, ಇವಾಗ ಚೀಟಿ ನಾಳೆಗೆ ಕಟ್ಟಬೇಕು ಅಂತಂದು 9 ದಿವಸ ಈ ಮಾತಾಡ್ತೀಯ. ನೀನು ತಗೋಬೇಕಾದಾಗ ಅರಸ ಇರಬೇಕು ನಿನಗೆ. ಅವತ್ತು ಜಾಮೀಲಾಗಿ ಕೊಡಿಸಿದ್ದೀನಿ, ಇವತ್ತು ಅವ್ರು ನನ್ನ ಬಿಡ್ತಾರೆ, ನಾನು ನೋಡಿಕೊಂಬತ್ತಾರೆ. ಬಾ ಫಸ್ಟ್ ಕೊಡ್ಬಾ. ನೀನು ರೇಣುಕಮ್ಮ ಕೊಟ್ಟಿದ್ದೆ, ಇನ್ಯಾರಿಗೆ ಕೊಟ್ಟಿದ್ದೆ, ನೀನು ತಿಂದಿದ್ದೀಯೋ, ನಾನೇನು ಕಂಡಿದ್ದೀನಿ. ಈಗೇನಂತ ನನಗೆ 5,000 ರೂಪಾಯಿ ದುಡ್ಡು ಬಡ್ಡಿನೂ ಫಸ್ಟು ಕೊಟ್ಟು ಹಸಕ್ಕೆ ಹೋಗೋದು ಕಲ್ತ್ಕ. ನಾನೇನು ಸುಮ್ಗಿಮ್ನಿರಲ್ಲ, ರೇಣುಕಮ್ಮನ ತಗೋ ಬರಲ್ಲ. ರೇಣುಕಮ್ಮನ ತಕ್ಕ ನಾನ್ಯಾಕೆ ಬರ, ನಾನೇನು ರೇಣುಕಮ್ಮನ ಕಂಡಿದ್ದೆ, ನಿನ್ನ ಕಂಡು ಕೊಡಿಸಿದ್ದು ಬಿಡೋ. ಏನೋ ಗನಂದಾರಿ ಕಟ್ತಾಳೆ ಬಡ್ಮುಂಡೆವು ಅಂತ ನಾನಂದರೆ ದೌಲತ್ತಿನ ಮಾತಾಡ್ತೀಯ. ರೇಣುಕಮ್ಮ ಕೊಟ್ಟಿದ್ದೆ ಅಂತಂದೇಳಿ ರೇಣುಕಮ್ಮನ ತಂದು ನೀನು ಯಾವಾಗನೇ ಇಸ್ಕೊಂಬಂತೆ. ಈಗ ಫಸ್ಟ್ ಕಟ್ಟು, ನೀನು ನಿನ್ನ ಕೈಯಿಂದ ಕಟ್ಟು, ಇನ್ನೊಂದು ದಿನ ಬುದ್ಧಿ ಬತ್ತೈತೆ ಹಿಂಗೆ ಕೊಡ್ಸೋಕ್ಕೆ. ನೀನು ಒಳ್ಳೆ ಸಂದಕ್ಕೆ ಹೇಳ್ತೀಯಲ್ಲ ನೀನು. ನಾನು ತಿಂದಿದ್ರೆ ನಾನು ಕೊಡ್ತಿದ್ದೆ. ಬಾರಮ್ಮ ಹೋಗೋಣ ಕೊಡಿಸ್ತೀನಿ ಅಂತಂದರೆ ಅಲ್ಲಿಗೂ ಬರಲ್ಲ ಅಂತಂದಂತೀಯ. ಕೊಡೋತಕ್ಕನ ತಾಡಿ ನಂಗೇನೆ ನಿಂತಾಗೆ ಇದ್ರೆ ಕೊಟ್ಟು, ನಿಂತಾಗಂತೂ ಐತಮ್ಮ ಕೊಡ್ತೀಯ, ಕೊಡ್ತೀವಿ ನಿನ್ನ ಕಡಿಕೆ. ಏನು ತಿನ್ಸಾಯಲ್ಲ, ನಾವೇನು ಊರು ಬಿಟ್ಟು ಹೋಗಲ್ಲ. ಲೌಡಿ, ನೀನು ನ್ಯಾಯವಾಗಿ ಮಾತಾಡೋದು ಕಲ್ತ್ಕ. ನಾವೇನು ಊರು ಬಿಟ್ಟೋಗಲ್ಲ, ಕೇರ್ ಬಿಟ್ಟೋಗಲ್ಲ. ನಿನಗೆ ಆರಸಿರ್ಬೇಕಾಯ್ತು ತಗೋಬೇಕಾದಾಗ. ತಗೊಂಡಾಳು, ತಿಂದಾಳು, ಕಟ್ಟಬೇಕು ತಾನೆ. ಈಗ ನನ್ನ ಕಟ್ಟು ಅಂತಂದಂತೀಯ. ನಮ್ಮ ಮನೆಗೆ ನನ್ನ ಗಂಡನ ನನ್ನ ಮಕ್ಕಳುಗಳ್ತಾರೆ. ಬಾ ಫಸ್ಟ್ ನೀನು ಕೊಟ್ಟು ಹಸಕ್ಕೆ ಹೋಗು ನೀನು. ಲತಮ್ಮದ್ರೆ ವಾಸ ಹೇಳು ಇವಳು ರಾಜಿನ ಸರಿಯಾಗಿ ಗಾಚಾರ ಬಿಡಿಸ್ತಾಳೆ. ಅಲ್ಲಿ ಕಮ್ಮಿ ಬಡ್ಡಿ ಅಂತಂದೇಳಿ ತಗೊಂಡು ಅವಳಿಗೆ ರೇಣುಕಮ್ಮಗೆ 5 ರೂಪಾಯಿ ಬಡ್ಡಿ ಹಂಗೆ ಕೊಟ್ಟದಾಳೆ. ಇಲ್ಲಿ ರೂಪಾಯಿ ಬಡ್ಡಿ ಅಂತಂದೇಳಿ ತಗೊಂಡು ಸ್ಯಾನ ಬಡ್ಡಿ ಬರ್ತೈತೆ ಅಂತ ಕೊಟ್ಟಾಳೆ. ಈಗ ಅವಳು ಕೊಡ್ಬೇಕಲ್ಲ ಟೈಮ್ ಸರಿಯಾಗಿ. ಈಗ ಅವಳು ತಗೊಳ್ಳೋ ದುಡ್ಡು ಇನ್ನು 4 ರೂಪಾಯಿ ನನಗೆ ಉಳಿತೈತೆ ಅಂತ ಬರೀ ಈಗ ಇಂಥವು ಮಾಡ್ತಾಳೆ ಇವಳು. ಲತಮ್ಮ ಸರಿಯಾಗಿ ಒದ್ದೆ ಹಾಕೊಂಡು ಹೋಗ್ಬೇಕಳು. ನಾವು ಇನ್ನೊಂದಿನ ಯಾರಿಗೂ ಇಂಥವು ಮಾಡೋಕ್ಕೋಗಲ್ಲ. ಅವಳು ಎಲ್ಲಿ ನೋಡಿರೋ ಅಷ್ಟೇ ಕಮ್ಮಿ ಅಂತಂದೇಳಿ ತಾಮದು ತಗೊಂಡು ಅವಳು ಇನ್ನೊಬ್ಬರಿಗೆ ಕೊಟ್ಟು ಜಾಸ್ತಿ ದುಡ್ಕೊಂಬನ ಅಂತ ಮಾಡ್ಕೊಂಡಾಳೆ. ಅದಕ್ಕದೇ ಹೋದ್ರೆ ಈಗ ಸುಮ್ಕಾಗ್ತಾಳೆ. ಈಗ ಸರಿಯಾಗಿ ಗ್ರಾಚಾರ ಬಿಡಿಸ್ಬೇಕು ಅವಳು ಲತಮ್ಮ. ಆಗ ನಾನು ಕರ್ದಂಗೆಲ್ಲ ನಿನ್ನ ಹೋಗ್ತೀಯಲ್ಲೇ ರಾಜಿ. ನೀನು ಬಾರೆ ತಾಯಿ, ಫಸ್ಟು ನೀನು ಕೊಟ್ಟು ಹಸಕ್ಕೆ ಹೋಗು, ನಾವು ಎಲ್ಲಿಂದ ತಂದು ಕೊಡೋಣ. ತಡಿ ನೀನು ಹಂಗೇನೆ. ನಾನು ಅವಳ ತಗೆ ಇಸ್ಕೊಂಬಂದು ನಿನಗೆ ಕೊಡೋತಕ್ಕ ನನ್ನ ತಗೆ ಎಲ್ಲೈತಿ ಇಸ್ಕೊಂಬಂದು ಕೊಡ್ತೀನಿ. ಕೊಡೋತಕ್ಕ ಸುಮ್ಮನಿರು. ಇಲ್ತಾಯಿ, ನೀನು ಇವತ್ತು ಎಲ್ಲಿಗೋದ್ರೂ ಬಿಡಲ್ಲ ಬಿಡು. ನಾನೇ ಯಾಕೆ ಕೈಯಿಂದ ಕಟ್ಟೋಣ. ಬಾ ಹೋಗಿ ಕೊಡ್ಬಾ ಫಸ್ಟು. ನಾನು ಏನೋ ಕೊಡ್ತಾಳೆ ಅಂತಂದೇಳಿ ಕೊಟ್ಟಿದ್ದೆ. ನೀನು ಯಾಕೆ ಹಿಂಗೆ ಕೈ ಹಿಡ್ದು ಹೇಳ್ತಿ? ಇಸ್ಕೊಂಬಂದು ಕೊಡೋವರೆಗೂ ಸುಮ್ಕಿರು. ನಮ್ಮ ಹುಡುಗರು ಹಂಗೆ ಬೈತವೆ. ನಮ್ಮ ಮನೆಗೆ ನಮ್ಮ ಅಪ್ಪಗೆ ಗೊತ್ತಾದರೆ ಬೈತಾನೆ. ನೀನು ಅಲ್ಲಿ ಬಂದು ನಮ್ಮ ಮನೆ ತಕ್ಕ ಬಂದು ಗಲಾಟೆ ಮಾಡಬೇಡ. ಹೆಂಗೆ ಇಸ್ಕೊಂಡಿದ್ದ ಹಂಗೆ ನಾನೆಲ್ಲ ಕೇಳಿ ತಂದು ಕೊಡೋತಕ್ಕ ಸುಮ್ಕಿರು. ಇಲ್ಲಿರೆ ನೀನು ಕಟ್ಟು, ನಿನ್ನ ಕಡೆಗೆ ನಾನೆಲ್ಲ ಒಂದು ವಾರ ಬಿಟ್ಟು ಕೊಡ್ತೀನಿ. ನೀನೇನು ಹಿಂಗೆ ಎಳ್ದಾಡ್ತಿ ಹಂಗೇನೆ ದಾರೆ ಬಟ್ಟೆಗೆಲ್ಲನ. ಇಲ್ತಾಯಿ, ನೀನು ಫಸ್ಟ್ ಬಾ. ನೀನು ಬಂದು ನನಗೆ ದುಡ್ಡು ಕೊಡೋದು ಕಲ್ತ್ಕ ನೀನು. ನಾವು ಸುಮ್ಗಿಮ್ನಿರಲ್ಲ, ಗಂಡು ಬೈತಾನೆ ಅಂತಂದೇಳಿ ಬಾ. ಅವಣ್ಣನೇ ಇರಲೇಳು, ಅವಣ್ಣನ ತೆಗೆ ಮಾತಾಡ್ತೀನಿ. ನಿಮ್ಮ ಅಯ್ಯಮ್ಮಗೆ ಹಿಂಗೆ ಮಾಡ್ಬೋದೆ ಅಂತಂದೇಳಿ. ಏನೋ ಜಾಮೀಲಾಗಿ ನಾವು ದೇವ್ರ ದುಡ್ಡು ಕೊಡ್ಸಿರೆ ಅಲ್ಲಿ ನೋಡಿರೆ ಯಾರನ್ನ ಜಾಮೀಲಾಗಲಿಲ್ಲದ್ದು ಕೊಡಲ್ಲ. ಫಸ್ಟಿಗೆ ಬಡ್ಡಿಯೇ ಹಿಡ್ಕೊಂಡು ಕೊಡ್ತಾರೆ. ಕಟ್ಬೇಕಾದಾಗ 5,000 ರೂಪಾಯಿ ಸೀದಾ ಕಟ್ಟಬೇಕು. ನೀನು ಇಸ್ಕೊಂಡು ಈಗ ಇಂಥ ಬದುಕು ಮಾಡಿರಿ. ನಡಿ ನಿಮ್ಮ ಅಯ್ಯಪ್ಪ ತೆಗೆ ಹೋಗೋಣ ನಡಿ. ನನಗೂ ಬಾ ಹೇಳ್ತೀನಿ. ನಿಮ್ಮ ಅಯ್ಯಪ್ಪನ ಕೊಟ್ಟೆ ಹಿಂಗೆ ದುಡ್ಡು ತಾಂಡಿತ್ತು ಕೊಡ್ಸೋಂದಿತ್ತು ಕೊಡಿಸಿದ್ದೆ ಕಣ. ಈಗ ನಾಳೆ ಚೀಟಿ ಐತೆ ಕಟ್ಟಬೇಕು ಕೊಡು ಅಂದ್ರೆ ಕೊಡಲ್ಲ ಅಂತಂದೇಳಿ ಮೊದಲು ಬಾ. ಅಲ್ಲ ಕಣ್ರ ಅದಕ್ಕಯ್ಯ, ಅವು ರಾಜಮ್ಮನೂ ಲತಮ್ಮನೂ ಪಾಟಿ ಜಗಳ ಮಾಡ್ತಿದ್ರೆ ನೀನು ಬಂದು ಯಾತನ ಒಂದು ಹೇಳ್ಬಾರ್ದೆ. ಅಯ್ಯಮ್ಮ ದರ ಕೈ ಹಿಡ್ದು ಎಳ್ಕಟ್ಟೋತು. ನೀನು ಸುಮ್ಮನೆ ಕೂತ್ಕೊಂಡಿದ್ದೆ ಆಗ್ಲಿದ್ದ ನೋಡ್ತಾನೂ. ಯಾಕೆ ಹಂಗೆ ಪದ್ದಾಗ್ತಿದ್ರು ಅವರಿಬ್ರು. ಸುಮ್ಮನೆ ನಾನು ಚೆನ್ನಾಗತ್ತು ಸುಮ್ಮನೆ ಮಜಾ ತಗೊಂಡೆ. ಅವೆರಡು ಏನು ಹಂಗೆ ಜೊತೆ ಬಿಟ್ಟಿರ್ತಿರ್ಲಿಲ್ಲ. ಪಾಟಿ ಇದ್ವು. ಈಗ ನೋಡು ಹೆಂಗೆ ಗುದ್ದಾಡ್ತವೆ ಅಂತಂದೇಳಿ ಹಂಗೆ ದರ ಎಳ್ಕೊಂಡೋತ್ತು ಅವಳು ಲಾತಿ ಇವಳ ರಾಜಿನ. ಹಂಗೇನೆ ಸುಮ್ಕಿರು, ಸರಿಯಾಗೈತೆ ಬೋನ್ಗೆ. ಹಂಗೇನೆ ಈ ಅಮ್ಮ ಏನಿಲ್ಲ ತಗೊಂಬಿಟ್ಟು ದುಡ್ಡ 1 ರೂಪಾಯಿ ಬಡ್ಡಿ ಅಂತಂದೇಳಿ ತಾಮದು 5 ರೂಪಾಯಿ ಹಂಗೆ ಯಾರಿಗಾನ ಕೊಟ್ಟು ದುಡ್ಕೊಂಡು ಬಡ್ಡಿ ಹಿಡ್ಕೊಂಡು ಕೊಡೋದು ದುಡ್ಡ. ಹಂಗಾಗಿ ಈಗ ಸುಮ್ಕಿರು, ಕರ್ಕೊಂಡೋಗ್ಲಿ ಗಂಡಂತಕ್ಕೆ ಸರಿಯಾಗಿ ಮರ್ಯಾದೆ ಮಾಡ್ತಾನೆ. ಒಯ್ಯ ಕಂಡಂಗೆ ಇಂಥ ಎಲ್ಲ ಯಾವರ ಮಾಡೋದು. ಗಂಡು ಬೈತಾನೆ ಮಕ್ಳು ಬೈತಾನೆ ಅಂತ ತಪ್ಪಿಸ್ಕೊಂಡು ಓಡಾಡೋದು. ಈಗ ಎಮ್ಗೆ ಕೊಟ್ಟಿದ್ಲಂತೆ ರೇಣುಕಮ್ಗೆ. ಅವಳು ಕೊಡ್ತಾಳೆ ಇವಾಗ. ಅವಳು ತೆಗಿದ್ದ ಕೊಡ್ತಾಳೆ. ಅವಳು 1 ವರ್ಷ ತನಕ 2 ವರ್ಷ ತನಕ ಕೊಡಲ್ಲ. ಇದ್ದ ಕೊಡ್ತಾಳೆ. ಯಾವಾಗ ಇವ್ ಕೊಡ್ಬೇಕು ತಾನೆ.
ಇವಳು ರಾಜಿಗೆ ಅನ್ಬೇಕು ಹೀಗೆ ಎರಡೆತ್ತಿನ ವ್ಯಾಪಾರ ಸುಮ್ಮನೆ ಇರೋದು ಬಿಟ್ಟು ಅವಳು ಮನ್ಗಲ್ಲ ಏನಲ್ಲ ಅವಳು ಯಾರಿಗ ಕೊಡೋಕ್ಕೆ ಯಾಕೆ ಇಸ್ಕೋಬೇಕು ಜಾಸ್ತಿ ಬಡ್ಡಿ ಬರ್ತೈತೆ ಅಂತಂದು ಹೇಳಿ ತಾಂಡು ಹಂಗೆ ನನಗೆ ಕೇಳ್ಕೊಕ್ತಾಳೆ ಅನ್ಬೇಡ ಯಾರನ್ನ ಆದರೆ ಹಂಗೇನೆ ಕೊಡೋಕ್ಕಾಗಲ್ವೇ ಮಾಡೋಕ್ಕಾಗಲ್ವೇ ಅಂತಂದೇಳಿ ಈಗ ಅವಳದು ಬಂದೈತೆ ಸುಮ್ಕರ ಅವಳು ಅತ್ತ ಮಸರಿಯಾಗಿ ರಾಚಾರ ಬಿಡಿಸಿ ಇಸ್ಕೊಂಡು ಹೋಗ್ತಾಳೆ ಇನ್ನೊಂದಿನ ಹಿಂಗೆಲ್ಲ ಮಾಡಬಾರ್ದು ಹಂಗೇನೆ ಯಾರನ್ನ ಆಗೋದಾರ ಆಗಿಬಿಟ್ರೆ ಬಾಯಿಗೆ ಬಂದಂಗೆ ಮಾತಾಡೋಳು ಈಗ ಅವಳು ಡಿಮ್ಮನವಳು ಅದು ಹಾಕೊಂಡೋಗಿ ಉಸುಲಿ ಮಾಡ್ತಾಳೆ ಅವಳು ಕೊಡತಕ್ಕ ಬಿಡಲ್ಲ ಬಿಡು ನೀನು ನೋಡು ಇಲ್ಲಿಗಾನ ಬಂದದಾಳೆ ಹುಡಿಕೊಂಡು ಇಳು ತಪ್ಪಿಸ್ಕೊಂಡು ಹೋಗೋಣಂತ ಬಂದವಳೆ ಅವಳು ಕೇಳ್ಬೇಕಲ್ಲ ಹಂಗೆ ಏನು ಕೂಲಿ ಮಾಡೋರ್ನ ಒಂದು ಅಡಿಕೆ ಮಾಡೋ ಬೇಡ ಹಂಗೇನೆ ಕೂಲಿ ಕುಡ್ ಮಾಡೋ ಅಂತಂದವೆ ತಿಂಬಲ್ಲ ಉಂಬಲ್ಲ ಹಿಂಗೆ ಮಾಡಲ್ಲ ನಾನು ಹೆಂಗೆ ವ್ಯವಹಾರ ಮಾಡ್ಕೊಂಡು ಹೆಂಗೆ ದುಡ್ಕೊತೀನಿ ನಾನು ನಮ್ಮ ಅಪ್ಪನೂ ಕೇಳಲ್ಲ ಹಿಂಗೆ ದುಡ್ಕೊಂಡು ನಾನು ಯೋಟು ಅಡುಗೆ ಮಾಡಿಸ್ಕೊಂಡಿದ್ದೀನಿ ಹೊಸ್ತ ಮಾಡಿಸ್ಕೊಂಡಿದ್ದೀನಿ ಅಂತಂದಂತಾಳೆ ಹಿಂಗೆ ಯಾಕೆ ಕುಟ್ಕೊಂಡು ಹೋದ್ರೆ ಗೊತ್ತಾಗುತ್ತೆ ದಿಮ್ಮನತ್ತಾಗ ವ್ಯವಹಾರ ಮಾಡಿದ್ರೆ ಗೊತ್ತಾಗುತ್ತೆ ನಮ್ಮಂತ ಮೆತ್ತನಾರ್ನಾದ್ರೆ ಹಂಗೆ ಬಾಯಿ ಬಂದಂಗೆ ಮಾತಾಡೋಳು ಸುಮ್ಕಿರು ಸರಿಯಾಗೈತೆ ಬೋಣಿಗೆ ನೋಡಮ್ಮ ಮನೆಗೆ ತಮ್ಮದೇ ಕಷ್ಟ ಇವಳು ಹಿಂಗೆ ತಗೊಂಡು ಇವ್ರ ತಾಗೆ ಒಬ್ಬಳು ತಾಗೆ ಎಲ್ಲ ಇನ್ನು ಯಾರೇ ತಗನ ಜಾಮೀಲಾಗಿ ಮಸ್ತಾಗೆ ದುಡ್ಡು ಇಸ್ಕೊಂಡಾಳೆ ಹಿಂಗೆ ಅವ್ರಿವ್ರಿಗೂ ಕೊಟ್ಟದಾಳೆ ಸುಮ್ಕಿರ ಅವರೆಲ್ಲ ಕೊಡ್ದಂಗೆ ನಮ್ಮ ಐಕಿರೆ ಗೊತ್ತಾಗುತ್ತೆ ಹೆಚ್ಚಾಗಿ ಬಡ್ಡಿ ದುಡಿಯೋದು ಹೆಂಗೆ ಅಂತಂದೇಳಿ ಯಾತಗ ನಾನು ರೂಪಾಯಿ ಆದ್ರೆ ಇಸ್ಕೊಂಬೋದು ಇಲ್ಲಾಂದ್ರೆ 3 ರೂಪಾಯಿ ಇಸ್ಕೊಂಡು 5 ರೂಪಾಯಿ ಕೊಡೋದು ರೂಪಾಯಿ ಇಸ್ಕೊಂಡು 3 ರೂಪಾಯಿ ಕೊಡೋದು ಹಿಂಗೆ ಮಾಡ್ಕೊಂಡು ವ್ಯವಹಾರ ಮಾಡ್ಕೊಂಡು ಒಯ್ದಾಳೆ ಅದು ಒಟ್ಟು ಯಾರನ್ನ ಒಂದ್ಸಲಿ ನಾಮ ಹಚ್ಚಿರಿ ಈ ಗಂಡು ಕಂಡಂಗೆ ವ್ಯವಹಾರ ಮಾಡ್ತಾಳೆ ಸರಿಯಾಗಿ ಆಗುತ್ತೆ ಸುಮ್ಮನೆ ನಾಮ ಹಚ್ಕೊಂಡು ನಾವು ಬೇರೆಯವ್ರನ್ನಾದ್ರೆ ಆಡ್ಕೊಂತಿರ್ತಾಳೆ ಈಗ ಸರಿಯಾಗಿ ಸುಮ್ಕಿರು ನಿಮ್ಮನ್ನ ಅವಳೇನು ಬಿಡೋಗಿಡಲ್ಲ ಅವಳು ಸುಮ್ಕಿರು ಬೋರ್ ಮಾತಾಡ್ತಾಳೆ ರಾಜಿ ಹಂಗೇನೆ ಯಾರ ಮನೆಗ ನಾನು ಯಾತನ ನಾವು ಕೇಳೋಕೋದ್ರೆ ಅವ್ರ ಮನೆಗೆ ಹಂಗೆ ಮನೆ ತಿರಿತಿರಲ್ಲ ಗೊತ್ತಾಗಲ್ವೇ ದಿನ ಬೆಳ್ಕೊರೋದ್ರು ಸೊಪ್ಪು ತರಕಾರಿಯರು ಮಸ್ತ್ ಬರ್ತಾರೆ ಏನು ಹೊಸರುಗಾಯಿ ಕೊಡ್ರಿ ಬದನೆಕಾಯಿ ಕೊಡ್ರಿ ಬೆಳ್ಳುಳ್ಳಿ ಕೊಡ್ರಿ ಅಂತ ಮನೆ ತಿರುಗ್ತೀರ ಗೊತ್ತಾಗಲ್ವೇ ಕೂಲಿ ಹೋಗ್ತೀರಾ ಕೂಲಿ ಮಾಡೋದೇ ನಿದ್ಲು ಬಡಿಗೆ ಅಂತಂದೇಳಿ ನನಗೆ ಬಾಯಿ ಬಂದಂಗೆ ಮಾತಾಡೋಳು ಒಂದೀಟ್ ಬಡವರಾದ್ರೆ ಹಂಗೆ ಲಂಗುಲಗಮಿಲ್ದಲ್ಲೇ ಮಾತಾಡೋಳು ಸುಮ್ಕಿರು ಇಂಥತ್ತಾಗಿ ವ್ಯವಹಾರ ಮಾಡ್ಬೇಕು ಅವಳಿಗೆ ಬುದ್ಧಿ ಕಲಿಸ್ತಾರೆ ಸರಿಯಾಗಿ ಅವಳ ಆತಮ್ಮ ಏನಿಲ್ಲ ನಾನು ಅಷ್ಟೇ ಅವತ್ತು ಎಲೆ ಅಡಿಕೆ ಮುಗಿತು ಒಂದೀಟು ಎಲೆ ಕೊಡಮ್ಮ ಅಂತಂದೇಳಿ ಅನ್ನ ಕೇಳ್ತೀನಿ ಇಲ್ಲ ಹುಡುಗಿ ಏನು ಬೇಕು ಈ ಸಂಪತ್ತಿಗೆ ಇನ್ನು ಯಾತ್ಕಾಕ್ಯಂತೀಯಮ್ಮ ನೀನು ಎಲೆ ಅಡಿಕೆನೆ ಒಂದು ಕಟ್ಟು ಎಲೆ ಒಂದು ಪಾವು ಅಡಿಕೆ ತಮಕಾಗ್ಲಿಲ್ಲದ ಮೇಲೆ ದಿನ ನಿನ್ನ ಮಕ್ಕಳು ಕನ್ವಾಗಿ ದುಡಿತಾರೆ ನಿನಗೆ ಸಾಪು ಬತ್ತೈತೆ 1200 ರೂಪಾಯಿ ತಗೊಂಬಕ್ಕಾಗಲ್ವೇ ಏನು ಮಾಡ್ತೀಯ ತಿಂಬಕ್ಕಾಗಲ್ವೇ ಉಂಬಕ್ಕಾಗಲ್ವೇ ನೀನು ಇನ್ನು ತಾಂಡು ಯಾರಿಗಾನ ಕೊಡ್ಬೋದು ಇವಳಿಗೆ ಏನು ಬೇಕಾ ನಾವು ಒಂದು ನಮ್ಮ ತೆಗಿದ್ದಾಗ ನಾವು ಇಸ್ಕೊಂತೀವಿ ಅವ್ರು ತೆಗಿದ್ದಾಗ ನಾವು ಇಸ್ಕೊಂತೀವಿ ನಮ್ಮ ತೆಗಿದ್ದಾಗ ಅವ್ರಿಗೆ ಕೊಡ್ತೀವಿ ಇವಳಿಗೆ ಏನು ಬೇಕು ಹಂಗೇನೆ ಊರಾಗಳು ಸೊಬ್ಬರಿನೆಲ್ಲ ಮಾತಾಡೋದೆ ಯಾರನ್ನ ಮಾತಾಡ್ತಿದ್ರೆ ಅಲ್ಲಿ ಬಂದು ನಿಂತ್ಕೊಂಡ್ಬಿಡೋದು ನಂದೊಂದು ಎಲ್ಲಿ ನಮ್ತನ ಅಡ್ಡಕ್ಕೇನು ಮಾತಾಡ್ತಾಳೆ ಹಂಗೇನೆ ಇಷ್ಟೇ ಅಲ್ಲ ಯಾರನ್ನ ಒಂದಿಟ್ಟು ಸದ್ರವದರಾದರೆ ಬಾಯಿ ಬಂದವು ಇಂತಿಕ್ಕಲ್ಲ ಹಂಗೆ ಮಾತಾಡ್ತಾಳೆ ಹಂಗೇನೆ ಈಗ ಇಂಥದ್ರಾಗೆ ತೋರಿಸ್ಬೇಕಮ್ಮ ಬುದ್ಧಿನ ಅಯ್ಯೋ ಎಲ್ಲದಕ್ಕೂ ಸಂಪಾದನೆ ಮಾಡಿದ್ದೀನಿ ನಿಮ್ಮಂಗೆ ಹಂಗೇನೆ ಬಿಲ್ಡಪ್ ಕೊಡ್ತಾಳೆ ಈಗ ಹಿಂಗೆ ಅವ್ರು ತೆಗಿರ್ತಾಗ ರೂಪಾಯಿ ಇಸ್ಕೊಂಬೋದು 3 ರೂಪಾಯಿ ಕೊಡೋದು 10 ರೂಪಾಯಿ ಕೊಡೋದು 8 ದಿನ ಆಗಲಿ ಒಂದು ತಿಂಗ್ಳದ್ದು ಬಡ್ಡಿ ಕೊಡ್ಬೇಕು ಅವಳಿಗೆ ನಾನು ಹಂಗೆ ಒಂದ್ಸಲ ಇಸ್ಕೊಂಡಿದ್ದೀನಿ ಇನ್ನೂ ಒಂದು 8 ದಿನ 15 ದಿನ ಆಗೈತೆ ಬಿಡು ಅಂತಂದು ಹೇಳಿ ತಾಂಡಾಗಿ ವಾಪಸ್ ಕೊಡೋಣ ಅಂತ ಹೋಗಿದ್ದೀನಿ ಇಲ್ಲಮ್ಮ ನಾನು ಯಾರಿಗೆ ಕೊಟ್ಟರು ಹಂಗೆ ಕೊಡ್ಗಿಡಲ್ಲ ಬಂಗಾಳೇಳು ತಾಂಡೋಗು ಅಂತಂದೊಂದು ತಿರ್ಗಾ ನಾಳೆ 15 ದಿನಕ್ಕೆ ತಾಂಡಾಗಿದ್ದೀನಿ ಇಲ್ಲಮ್ಮ ತಿಂಗ್ಳದ ಬಡ್ಡಿ ಕೊಡಬೇಕು 10,000 ರೂಪಾಯಿಗೆ ಅಂತಂದೇಳಿ ಒಂದು ತಿಂಗಳು ಬಡ್ಡಿ ಇಸ್ಕೊಂಡವಳೆ 15 ದಿನಕ್ಕೆ ನಾವು ಹಿಂಗೆ ಯಾರಿಗೂ ಕೊಡಲ್ಲ ಅಂತಂದೇಳಿ ಹಿಂಗೆ ಆಗೋಳಿ ತಿಂಬದೆಲ್ಲ ಒಂದಿನ ಹೋಗ್ತಾಗ ನೋಡಿ ಈಗ ಹಿಂಗೆ ಮಾಡಿರೋದು ಅವಳು ತಮ್ಮ ಸುಮ್ಮನೆ ಬಿಡ್ತಾಳೆ ಸರಿ ಬಿಡಿಸ್ತಾಳೆ ಗ್ರಾಚಾರನ ಅವಳು ಏನಿಲ್ಲ ಸುಮಾರದಾರಾದ್ರೆ ಅದ್ರಾಗೆ ಅಯ್ಯಪ್ಪಗೂ ಹುಡುಗರಿಗೂ ಕಾಣ್ದಂಗೆ ವ್ಯವಹಾರ ಮಾಡ್ತಾಳೆ ಅವಾಗ ಹಿಂಗೆ ಗೊತ್ತಾದರೆ ಯಾರನ್ನ ನಾವು ಗಂಡು ಗೊತ್ತಿರಲ್ಲ ಬಿಡು ಕೊಡ್ದಿದ್ರು ನಡೀತೈತೆ ಅಂತಂದರೆ ಸರಿ ಹೋಗುತ್ತೆ ಅಣ್ಣನ ತಗೋಬೇಕು ಅಣ್ಣನ ತಗೋದ್ರೆ ಇವೆಲ್ಲಮ್ಮ ಬೈಲಿಗೆ ಬೀಳ್ತವೆ ನಾವು ಇವೇ ಬಿಡತ್ತ ಗಂಡ ಹೆಂಡತಿಗೆ ಏನೋ ತಂದಿಕ್ಕದೆ ಹೆಂಗನ ಮಾಡ್ಕೊಂಬ್ಲಿ ಅಂತಂದಂತೀವಿ ಯಾವುದೊಂದ್ಕೂ ನಾವು ಯಾರ ಮನೆಗನ ಹೋಗ್ಲಾಳೆ ಯಾತ್ಕನ ಹೋಗ್ಲಾಳೆ ಯಾಕೆ ಬಂದಿಲ್ಲ ಅವಳು ಅಂತಂದೇಳಿ ಹಂಗೇನೆ ಮಾತಾಡ್ತಾಳೆ ಅನ್ಬೇಡ ಹಂಗೇನೆ ಸರ್ ಬಂದಂಗೆ ಮಾತಾಡ್ತಾಳೆ ನಡೆದ್ರೆ ಅವಳದು ನಡೀತೈತೇನೋ ಅವಳು ನಾವೇನು ಅವಳ ಮಂಗೇನು ಹೋಗ್ತೀವಿ ಯಾರನ್ನು ಕೇಳಿರೂ ಅವಳು ತಡ್ಕೊಂಬಲ್ಲ ಹಂಗೇನೆ ದುಡ್ಡು ಮನೆಗೆ ಇರ್ತವೆ ಅದ್ರಾಗೆ ಯಾರು ಮುಕ್ ಮಾಡೋದು ಅಂತಂದೇಳಿ ಅವಳು ತಗೊಳ್ ದುಡ್ಡು ಬರಲ್ಲ ಅಂತಂದೇಳಿ ಉಸುಲಿ ಮಾಡ್ಕೊಂಬಂದು ಕೊಡೋಣ ಅಂತಿದ್ಲು ಇವಳು ಬಿಡ್ಬೇಕಲ್ಲ ಇವಳು ಅವಳಿಗಿಂತ ಜೋರದಾಳು ಅವಳು ಹಂಗಿಲ್ದಲೆ ಅವಳು ಜಾಮೀಲಾಗಿ ದುಡ್ಡು ಕೊಡ್ಸಾಳೆ ಉದುರಿಸ್ತಾಳು ಬಿಡು ಮನೆಯೊಳಗಳು ದುಡ್ಡು ಇಸ್ಕೊಂಡು ಹೋಗೋತಕ್ಕ ಹೋಗಿರಲ್ಲ ಅವಳು ಇವಳಿಗಿಂತ ಅವಳು ಅದೇನೋ ಅಂದಂಗೆ ಅವಳೆ ತೆಗ್ಬಿಟ್ಟಾಳು ಇವಳಿಗಿಂತ ದಿಮ್ಮನ್ನಾರು ಕೊಟ್ಟೋದ್ರೆ ಅವರು ಸುಮ್ಮನಿರಲ್ಲ ಉದುರಿಸೇ ಕಳಿಸೋದು ಜಾಮೀಲಾಗಿರೋರು ಸುಮ್ಮನೆ ಬಿಡ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ದೇವ್ರದ್ದು ಚೀಟಿ ಹಾಕಿದಾಗ ಹೆಂಗೆ ಬಡ್ಡಿನ ಫಸ್ಟ್ ಹಿಡ್ಕೊಂಡು ಕೊಡ್ತಾರೆ ನಾವು ಯಾರಿಗಾನ ದುಡ್ಡು ತಗೋಬೇಕು ನಾವು ತಗೋಬೇಕಂದ್ರೆ ನಮಗೆ ಒಬ್ಬರು ಜಾಮೀಲಾಗಬೇಕು ಅವ್ರಿಗೆ ನಾವು ಜಾಮೀಲಾಗಬೇಕು ನಮ್ಗೆ ಅವ್ರು ಜಾಮೀಲಾಗಬೇಕು ಹಿಂಗೆ ನಮ್ಮೂರಾಗೆ ದೇವ್ರ ದುಡ್ಡಿಂದು ಚೀಟಿ ಮಾಡಿದರೆ ಹಂಗೆ ಕಟ್ಟಬೇಕು ಅದ್ರಾಗೆ ಚೀಟಿ ಎಂದಿರುತ್ತೆ ಅವತ್ತೇ ಕಟ್ಟಬೇಕು ಕಟ್ತಿಲ್ದಿದ್ರೆ ಏನಿಲ್ಲ ಮರ್ಯಾದಿನ ಕಳೆದು ಬಿಡ್ತಾರೆ ಅವತ್ತೇನಿಲ್ಲ ಅವ್ರು ಕಟ್ಟಲಿಲ್ಲ ಅಂದರೆ ಯಾರು ಜಾಮೀಲಾಗಿರ್ತಾರೆ ಅವರೇ ಕಟ್ಟಬೇಕು ನಿಮ್ಮೂರಾಗೂ ಇದೇ ಥರ ಚೀಟಿ ಮಾಡ್ತಿದ್ರೆ ಕಮೆಂಟ್ ಮಾಡಿರಿ ಆಗ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು